ನಾವೀಗ ಚಿಕ್ಕಬಳ್ಳಾಪುರ ನಗರದಲ್ಲಿದ್ದೀವಿ. ಇವತ್ತು ಒಂದು ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ. ಇವತ್ತು ಮತದಾನ ಮಾಡೋದಕ್ಕೆ ಒಂದೇ ಕುಟುಂಬದ 80ಕ್ಕೂ ಹೆಚ್ಚು ಜನ ಬಂದು ಮತ ಹಾಕಿರುವಂಥದ್ದು. ಇದು ಮೊದಲೇ ಅಲ್ಲ, ಇದು ಪ್ರತಿ ಬಾರಿ ಒಂದು ಚುನಾವಣೆ ಏನು ನಡೆಯುತ್ತೆ ಆ ಪ್ರತಿ ಚುನಾವಣೆ ಟೈಮಲ್ಲೂ ಮತದಾನ ಮಾಡಲು ಒಂದೇ ಕುಟುಂಬ ಅಂದರೆ 80ಕ್ಕೂ ಹೆಚ್ಚು ಜನ ಇರೋ ಒಂದು ಕುಟುಂಬ ಬಂದು ಮತ ಹಾಕ್ತಾರೆ. ಇದರಲ್ಲಿ ಒಬ್ಬರು ಸಹ ಮಿಸ್ ಆಗಲ್ಲ. ಒಂದೇ ಸಮ ಬರ್ತಾರೆ, ಒಂದೇ ಥರ ಒಂದೇ ಲೈನಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಓಟ್ ಹಾಕ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಹಿರಿಯರು ಅಂತಿದ್ದಾರೆ, ಅವ್ರ ಬಳಿನೇ ಕೇಳೋಣ ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಲಕ್ಷ್ಮೀರಾಮ್ ಅಂತ. ನಾವು ಚಿಕ್ಕಬಳ್ಳಾಪುರ ಬಾದಾಮ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು 85 ಜನ ಒಟ್ಟಿಗೆ ಇದ್ದೇವೆ. ಪ್ರತಿ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ ಲೋಕಸಭೆ ಎಲೆಕ್ಷನ್ ನಾವೆಲ್ಲ ಒಟ್ಟಿಗೆ ಮತದಾನ ಮಾಡಿ ಬರ್ತಾಯಿದ್ವಿ. ಇದು ನಮಗೊಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಇದನ್ನು ಆಚರಣೆ ಮಾಡ್ತೀವಿ. ಬೇಕೆಂದರೆ ಎಲ್ಲ ಧರ್ಮದವರು ಇದರಲ್ಲಿ ಸೇರ್ತಾರೆ. ಈಗ ಬೇರೆ ಬೇರೆ ಧರ್ಮದ ಅವರ ಸಪ್ರೇಟ್ ಹಬ್ಬಗಳಿರುತ್ತೆ, ಇದಾಗಲ್ಲ. ಎಲ್ಲರಿಗೂ ಸೇರೋದ್ರಿಂದ ಇದನ್ನು ಒಂದು ಹಬ್ಬದ ಮಾದರಿ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಇದೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಇವರೆಲ್ಲ ಒಂದೇ ಫ್ಯಾಮಿಲಿ ಆದರೂ ಒಂದು ವಿವಿಧ ರೀತಿಯ ಒಂದು ಕೆಲಸ ಆಗಿರ್ಬೋದು, ಮತ್ತು ಸಾಫ್ಟ್ವೇರ್ ಇಂಜಿನಿಯರು ಇದ್ದಾರೆ, ಇದರಲ್ಲಿ ಬೇರೆ ಥರ ಕೆಲಸ ಮಾಡಿಕೊಂಡು ಮತ್ತು ಬಟ್ಟೆ ಅಂಗಡಿ ಇರ್ಬೋದು, ಜ್ಯುವೆಲರಿ ಶಾಪ್, ಅದು ಎಲ್ಲ ಥರದ ಅಂಗಡಿಗಳಿದೆ. ಆದರೂ ಮತದಾನ ಮಾಡಲು ಅಂತೂ ಎಲ್ಲರೂ ಸಹ ಒಂದೇ ಜೊತೆಗೂಡಿ ಬರ್ತಾರೆ. ಈಗ ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರ ಜೊತೆ ಕೇಳೋಣ. ಮೇಡಮ್ ಹೇಳಿ, ಏನು ಅನಿಸುತ್ತೆ ನಿಮಗೆ ಈ ಥರ ಎಲ್ಲ ಮತದಾನ ಅನ್ನೋದು ನಮಗೆ ಸಂವಿಧಾನ ಕೊಟ್ಟಿರೋ ಹಕ್ಕು ಮತ್ತು ಕರ್ತವ್ಯ. ಈ ದಿನ ನಾವು ಮತದಾನ ಮಾಡಿ ನಮ್ಮ ಕರ್ತವ್ಯನ ನೆರವೇರಿಸಿದ್ದೀವಿ ಮತ್ತು ನಮ್ಮ ಹಕ್ಕನ್ನು ಚಲಾಯಿಸಿದ್ದೀವಿ. ಎಲ್ಲರ ಜೊತೆಯಲ್ಲಿ ಮತದಾನ ಮಾಡಿ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಿದೆ. ಇದು ಇವ್ರು ಹೇಳ್ತಾರೆ ಖುಷಿಯಾಗಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಜೊತೆ ಇನ್ನೊಬ್ರು ಮಾತಾಡ್ಸೋಣ, ಅವ್ರಿಗೆ ಏನು ಅನಿಸುತ್ತೆ ಅಂತ. ಈ ಥರ ಒಟ್ಟಾಗಿ ಬರ್ತಿರಲ್ಲ, ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ನಾವು ಕುಟುಂಬದ ಎಲ್ಲರೂ ಒಂದೇಗೂಡಿ ಬರೋದ್ರಿಂದ ತುಂಬ ಖುಷಿ ಆಗುತ್ತೆ. ಹಕ್ಕು ಚಲಾಯಿಸೋದು ನಮ್ಮ ಹಕ್ಕು. ನೀವು ಈ ಥರ ಯಾವಾಗಲೂ ಸೇರ್ತೀರಾ ಒಟ್ಟಾಗಿ? ಸೇರ್ತೀವಿ, ಟೆಂಪಲ್ಗೆ ಅದಕ್ಕೆಲ್ಲ ಹೋಗೋದಕ್ಕೆ ಸೇರ್ತೀವಿ. ಮತದಾನಕ್ಕಿನ್ನ ಖುಷಿಯಾಗಿ ಎಲ್ಲರೂ ಜೊತೆಲಿ ಬಂದು ಓಟ್ ಹಾಕ್ತೀವಿ. ಏನೆಲ್ಲ ಕೆಲಸ ಮಾಡ್ತಾರೆ, ಏನೆಲ್ಲ ಅಂಗಡಿಗಳು ಇಟ್ಕೊಂಡವ್ರೆ? ಆಲ್ಮೋಸ್ಟ್ ಎಲ್ಲರದು ಬಟ್ಟೆ ಅಂಗಡಿನೇ ಸರ್. ಹೌದು, ಇದು ಇವ್ರ ಮಾತಾಗಿದೆ. ಏನಂದರೆ ಮತ ಹಾಕೋದಕ್ಕೆ ಎಲ್ಲರೂ ಸೇರಿ ಒಟ್ಟಾಗಿ ಸೇರ್ತೀವಿ, ಮತ್ತು ಮತ ಹಾಕಿದ್ದು ಆದ ಕೂಡಲೇ ನಮ್ಮ ಕೆಲಸ ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಮಂಜುನಾಥ್, ಚಿಕ್ಕಬಳ್ಳಾಪುರ.